ಮೇಡಮ್, ಸೆಲ್ಫ್ ನೆಗ್ಲೆಕ್ಟ್ ಇಂದ ಸಮಾಜದಲ್ಲಿ ಈವರೆಗೂ ಅನಾರೋಗ್ಯವಾಗಿರ್ತಕ್ಕಂತಹ ಮಹಿಳೆ, ಆ ಮಹಿಳೆ ಬಗ್ಗೆ ಇವತ್ತು ನಾವು ಮಾತನಾಡೋದು. ಸೊ ಏನು ಹೇಳ್ತೀರಾ ಮ್ಯಾಮ್? ಪ್ರಥಮವಾಗಿ ವಿಶ್ವ ಆರೋಗ್ಯದ ದಿನದ ಈ ಮೊದಲ ದಿನ. ಪ್ರಥಮವಾಗಿ ಎಲ್ಲ ಈ ಫ್ರೀಡಮ್ ಟಿವಿ ವೀಕ್ಷಕರಿಗೆ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು. ಆರೋಗ್ಯ ಅಂದರೆ ಆರನ್ನು ಯೋಗ್ಯವಾಗಿ ಇಟ್ಕೊಳ್ಳೋದು. ನಾವು ಎಲ್ಲರೂ ಗುಂಡಪ್ಪ ಅವರ ಕವನವನ್ನು ಕಲಿತು ಬೆಳೆದವರು. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಗುಂಡಪ್ಪ ಅವ್ರು ಬರೆದಿದ್ದು ಎಲ್ಲರಿಗೂ ಗೊತ್ತು. ಆದರೆ ಒಬ್ಬ ವೈದ್ಯಳಾಗಿ ನಾನು ಹೇಳ್ತೀನಿ, ತಾಯಿಯೇ ಮೊದಲ ವೈದ್ಯೆ, ಮನೆಯೇ ಮೊದಲ ಆಸ್ಪತ್ರೆ ಅಂತ. ಸೊ ತಾಯಿ ಅವಳು ಆರೋಗ್ಯವಂತರಾಗಿದ್ದರೆ ಆರೋಗ್ಯಕರವಾದಂಥ ಹ್ಯಾಬಿಟ್ಗಳನ್ನು ಅಂದರೆ ಅದನ್ನು ರೂಢಿ ಮಾಡೋದು ತಾಯಿ. ಮಕ್ಕಳಿಗೆ ಯಾವುದು ಸರಿ ತಪ್ಪನ್ನು ತಿಳಿಸಿ ಆರೋಗ್ಯಕರವಾಗಿ ಬೆಳೆಸೋದು ತಾಯಿ. ಹಾಗಾಗಿ ಅವಳು ಸರಿಯಾಗಿದ್ದರೆ ಇಡೀ ಕುಟುಂಬ ಸರಿಯಾಗಿರುತ್ತೆ, ಅವಳ ಆಚಾರ ವಿಚಾರ ಸರಿ ಇದ್ದರೆ ಸಮಾಜ ಕೂಡ ಸರಿಯಾಗಿರುತ್ತೆ. ಹಾಗಾಗಿ ತಾಯಿ ಅಂತಂದರೆ ಭೂಮಿ ತಾಯಿನೇ ಆಗಲಿ, ನದಿಗಳ ಹೆಸರನ್ನೇ ತಾಯಿ ತಗೊಳ್ಳಿ, ಅಥವಾ ನಮ್ಮ ತಂದೆ ತಾಯಿ, ಬೇರೆ ಯಾವುದೇ ತಾಯಿ ಆಗಲಿ, ಎಲ್ಲರೂ ಕೂಡ ಎಷ್ಟು ಪರಿಶುದ್ಧವಾಗಿರ್ತಾರೋ ಅಷ್ಟು ಇಡೀ ವಿಶ್ವಕ್ಕೆ ಆರೋಗ್ಯ ಉತ್ತಮವಾಗುತ್ತೆ ಅಂತ ನನ್ನ ಅನಿಸಿಕೆ. ಎಸ್, ಅದ್ಭುತವಾಗಿ ಹೇಳ್ತಾ ಇದ್ರು. ಇನ್ನು ಅಶ್ವಿನಿ ಮ್ಯಾಮ್, ಮಹಿಳೆಯರು ಅನ್ನುವಾಗ ನೀವು ಕೂಡ ಒಂದು ಮಹಿಳೆಯಾಗಿ ಮಹಿಳೆಯ ಬಗ್ಗೆ ಒಂದು ಪಾಸಿಟಿವ್ ಆಗಿ ಹೇಳೋದಾದರೆ, ಅಂದರೆ ಆಕೆಯನ್ನು ನಾವು ಸಹನಾಮೂರ್ತಿ ಅಂತ ಕರಿತೀವಿ, ಆಕೆಯನ್ನು ನಾವು ಕರುಣಾಮಯಿ ಅಂತ ಕರಿತೀವಿ. ಸೊ ನೀವೊಂದು ಮಹಿಳೆಯಾಗಿ ಮಹಿಳೆಯ ಬಗ್ಗೆ ವರ್ಣಿಸೋದಾದರೆ? ಮಹಿಳೆ ಅಂತಂದರೆ ಒಂದು ಅದ್ಭುತವಾದಂತಹ ಶಕ್ತಿ. ಹಾಗಾಗಿನೇ ಪ್ರಕೃತಿನಲ್ಲಿ ಪ್ರತಿಯೊಂದನ್ನು ಹೆಣ್ಣಿಗೆ ಹೋಲಿಸ್ತಾರೆ. ಇವಾಗ ತಾನೇ ಮೇಡಮ್ ಹೇಳ್ತಾ ಇದ್ರು, ಭೂಮಿನ ಕೂಡ ನಾವು ಹೆಣ್ಣನ್ನೇ ನೋಡ್ತೀವಿ, ತಾಯಿ ಅಂತೀವಿ, ನದಿಗಳನ್ನು ಅಷ್ಟೇ ಹೆಣ್ಣಾಗೆ ನೋಡ್ತೀವಿ. ಸೊ ಪ್ರತಿಯೊಂದು ಯಾಕೆ ಅಂತಂದ್ರೆ ಅದರಲ್ಲಿ ಅಷ್ಟು ಅಡಗಿಸಿಕೊಳ್ಳುವಂತಹ, ಕೊಡುವಂತಹ ಶಕ್ತಿ ಹೆಚ್ಚಿರುತ್ತೆ. ಹಾಗಾಗಿ ಹೆಣ್ಣು ಅಂತಂದ್ರೆ ಶಕ್ತಿಯ ಸ್ವರೂಪ. ಹೆಣ್ಣಿಲ್ಲದೆ ನಾವು ಯಾವುದನ್ನು ಊಹೆ ಮಾಡ್ಕೊಳಕ್ಕಾಗಲ್ಲ. ಒಂದು ಕ್ರಿಯೇಷನ್ ಅನ್ನೋದು ಕೂಡ ಹೆಣ್ಣಿಂದಾನೇ ಆಗುವಂಥದ್ದು. ಹಾಗಾಗಿ ಮನೆಯಲ್ಲಿ ಕೂಡ ಅಷ್ಟೇ ಮಕ್ಕಳಿಗೆ ನಾವು ಹೇಳ್ಕೊಡೋವಂಥದ್ದು ತಾಯಿನೇ. ಒಂದು ಮಗು ಒಂದು ಒಳ್ಳೇದು ಕಲಿತಿದೆ ಇವತ್ತು, ಇಲ್ಲ ಕೆಟ್ಟದ್ದು ಕಲಿತಿದೆ ಅಂದ್ರೆ ಫಸ್ಟ್ ಹೇಳೋದೇ ಅದು, ನಿಮ್ಮಮ್ಮ ಇದನ್ನ ಹೇಳ್ಕೊಟ್ಟಿರೋದು ಅಂತ. ಹಾಗಾಗಿ ತಾಯಿಯ ಪಾತ್ರ ತುಂಬಾ ದೊಡ್ಡದು. ಮಹಿಳೆಯಾಗಿ ಇಡೀ ಸಮಾಜವನ್ನ ಕೂಡ ನಾವು ನಿಭಾಯಿಸ್ಬೇಕಾಗತ್ತೆ. ಒಳ್ಳೆಯ ಮನೆ, ಒಳ್ಳೆಯ ವಾತಾವರಣ, ಒಳ್ಳೆಯ ಸಮಾಜ, ಈ ಎಲ್ಲವೂ ಕೂಡ ಮಹಿಳೆಯ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಹಾಗಾಗಿ ಹೆಣ್ಣೆಂದರೆ ಮೊದಲಾಗಿ ಶಕ್ತಿಯ ಸ್ವರೂಪಿ. ಅಶ್ವಿನಿ ಅವರು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು. ಇನ್ನು ದಿವ್ಯಾ ಕೆ ಮೂರ್ತಿ ಅವ್ರ ಜೊತೆ ಹೋಗೋದಾದ್ರೆ, ಮೇಡಮ್, ಪ್ರಕೃತಿ ಕೊಟ್ಟ ಅನೇಕ ವೇದನೆಗಳನ್ನ ಹೆಣ್ಣೊಬ್ಬಳು ಸಹಿಸ್ಕೊತಾಳೆ. ಅದು ಋತುಸ್ರಾವದಿಂದ ಹಿಡಿದು ಪ್ರಸವವೆಂಬ ಬಹುತ್ ಬೃಹತ್ ವೇದನೆ. ಈ ವೇದನೆಯನ್ನು ಅನುಭವಿಸಿ ಈ ಭೂಮಿಯಲ್ಲಿ ಕೇವಲ ಸಂತೋಷವನ್ನು ಮಾತ್ರ ಕೊಡುವಂತಹ ಒಂದು ಜೀವ ಹೆಣ್ಣು. ಇದನ್ನು ಪುರುಷನಾಗಿ ನಾನು ವಾಸ್ತವವನ್ನು ಹೇಳ್ತಾ ಇದ್ದೀನಿ. ಸೊ ಮಹಿಳೆಯಾಗಿರಲಿ ಹೆಂಗೆ ಹೆಮ್ಮೆ ಅನಿಸುತ್ತೆ? ಖಂಡಿತವಾಗ್ಲು. ಯಾಕಂದ್ರೆ ಈಗ ನೀವೇನು ಹೇಳಿದ್ರಲ್ಲ ಈಗ ತಾನೆ, ಆ ಚಕ್ರ ಏನಿದೆ, ಸ್ಟೇಜಸ್ ಆಫ್ ಲೈಫ್ ಅಂತ ಹೇಳ್ತಾರೆ. ನಾವು ಒಂದು ಸಣ್ಣ ಹುಡುಗಿಯಾಗಿದ್ದಾಗ ನಮ್ಮನ್ನ ಯಾವ ರೀತಿ ತಿದ್ದಿ ತೀಡಿ ನಮ್ಮನ್ನ ಒಂದೊಂದು ಪಾತ್ರಗಳಿಗೂ ಹೇಗೆ ನಮ್ಮನ್ನ ಆ ಒಂದು ಪಾತ್ರಕ್ಕೆ ತಯಾರು ಮಾಡ್ತಾರಲ್ಲ, ಮತ್ತೆ ಅದರಲ್ಲಿ ಮಹಿಳೆನೇ ಇರ್ತಾಳೆ. ಅದು ನನ್ನ ತಾಯಿ ಇರ್ಬೋದು, ನನ್ನ ಅಜ್ಜಿ ಇರ್ಬೋದು. ಸೊ ಹಾಗಾಗಿ ಇನ್ನು ತುಂಬ ಕುಟುಂಬದಲ್ಲಿ ಬೆಳೆದಂಥವ್ರು ಇದ್ರೆ ಅವ್ರಿಗೆ ದೊಡ್ಡಮ್ಮ ಮತ್ತೊಂದು ಬಹಳಷ್ಟು ಸಂಬಂಧಗಳಿರುತ್ತೆ. ಸೊ ಹಾಗಾಗಿ ಆ ಥರ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಬರ್ತಾ ಇರ್ಬೇಕಾದ್ರೆ ಬಹಳಷ್ಟು ರೋಚಕವಾಗಿ ಮತ್ತು ರೋಮಾಂಚನಕರವಾಗಿರುತ್ತೆ. ಯಾಕಂದ್ರೆ ಏನೂ ಗೊತ್ತಿಲ್ಲದಿರುವಂಥ ಸಣ್ಣ ಮಗುಗೆ ನಿಧಾನಕ್ಕೆ ಅದರ ಒಂದು ಬೇರೆ ಬೇರೆ ಪಾತ್ರಗಳನ್ನ ಪರಿಚಯ ಮಾಡ್ತಾ ಹೋದಷ್ಟು ನಾಳೆ ಅವಳು ಒಂದು 10th ಸ್ಟ್ಯಾಂಡರ್ಡ್ ಇರ್ಬೋದು, ಆಮೇಲೆ ಮತ್ತೆ ಡಿಗ್ರಿ ಮುಗಿಸ್ತಾಳೆ, ಮುಂದಕ್ಕೆ ಅವಳು ಓದ್ಬೇಕಾ ಅಥವಾ ಕೆಲ್ಸಕ್ಕೆ ಹೋಗ್ಬೇಕಾ ಅದನ್ನ ನಿರ್ಧಾರ ಮಾಡಿ ಅನೇಕ ಪಾತ್ರಗಳು ಬಂದು ಹೋಗುತ್ತೆ. ಪ್ರತಿಯೊಂದೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಪಾತ್ರಗಳೇ ಅಂತ ಹೇಳ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.